ಕೊಟ್ಟಿಯವ್ರಿಗೆ ಹೆಂಗೆ ಹೋಗೋದು? ಸೈಡ್ ರೋಡ್ ಎಂಟ್ರಿ ಪಾಸ್ ಉಂಟಾ? ಹಾಂ, ಸೈಡ್ ರೋಡ್. ಐತೆಲ್ಲ ಇದೇ ಬಾವಲಿ ನದಿ. ಇಲ್ಲ, ನಾನು ನೋಡಿದ್ದೀನಿ, ಗೂಗಲ್ ಮ್ಯಾಪಲ್ಲಿ ನೋಡಿ ನಾನು. ಇದೇ ಬಾವಲಿ ನದಿ. ಇವಾಗ ಜಸ್ಟ್ ಕೇರಳ ಬಾರ್ಡ್ರಿಗೆ ರೀಚ್ ಆಗಿದ್ದೀವಿ. ನಾವು ಬಂದಿರೋ ರೂಟು ನಾಗರೋಳೆಯಿಂದ ಬಾವಲಿ ರೋಡು. ಇವಾಗ ಬಾವಲಿ ಚೆಕ್ ಪೋಸ್ಟ್ನ ನಾವು ಇವಾಗ ದಾಟಿ ಕೇರಳ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕೊಟ್ಟಿಯೂರು ಟೆಂಪಲ್ಗೆ 23 ಕಿಲೋಮೀಟ್ರ್ ಇದೆ. 23 ಕಿಲೋಮೀಟ್ರು ಈ ರೋಡಲ್ಲಿ ಚಿಕ್ಕದಾಗಿದೆ. ಈ ರೋಡು, ಈ ರೋಡಲ್ಲೇ ಹೋಗಬೇಕು. ಈ ರೋಡ್ ಬಿಟ್ಟರೆ ಬೇರೆ ಯಾವುದೂ ರೋಡ್ ಇಲ್ಲ ನಮಗೆ. ನಾನು ಕೊಟ್ಟಿಯೂರಿಗೆ ರೈಟ್ ಟೈಮಲ್ಲಿ ಬಂದಿದ್ದೀನಿ, ಯಾಕಂದರೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವಾಗ ಎಕ್ಸಾಕ್ಟಾಗಿ ಟೈಮು 8 ಗಂಟೆ, ಆದರೆ ವೆದರ್ ಮಾತ್ರ ಮಸ್ತಾಗಿದೆ, ಮಳೆ ಬರ್ತೈತೆ. ಈ ಥರ ಒಂದು ವೆದರ್ನ ನೋಡ್ತಾ ಇದ್ರೆ ನನಗೆ ರಕ್ಷಿತ್ ಶೆಟ್ಟಿ ಹೇಳಿರೋದು ಒಂದು ಲೈನ್ ನೆನಪಾಗ್ತಿದೆ, ಹೋಗ್ತಿರೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ತುಂಬ ಚೆನ್ನಾಗಿದೆ ಅಂತ. ಬಟ್ ಈ ಥರ ಡ್ರೈವ್ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು ಅಂದ್ಕೊತೀನಿ. ಈ ಥರದೊಂದು ಟ್ರಿಪ್ ಮಾಡೋದಕ್ಕೆ ವಯಸ್ಸಿದ್ದಾಗಲೇ ಈ ಥರ ಟ್ರಿಪ್ ಮಾಡಬೇಕು, ವಯಸ್ಸಾದ್ಮೇಲಲ್ಲ. ಸಡನ್ನಾಗಿ ಈ ಪ್ಲೇಸ್ನ ನೋಡಿದ್ಮೇಲೆ ನನಗೆ ಮಡಿಕೇರಿ ನೆನಪಾಗ್ಬಿಡ್ತು. ಯಾಕೆ ಅಂದರೆ ಮಡಿಕೇರಿನಲ್ಲೂ ಈ ಥರದೊಂದು ರೈಡ್ ಮಾಡಿದ್ದೀನಿ, ಆವಾಗ ನನ್ನ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ಬಟ್ ಇವಾಗ ಕೊಟ್ಟಿಯೂರಿಗೆ ಟ್ರಿಪ್ ಮಾಡಿದ್ದೀನಿ, ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಇವನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನಾನು ಸುಮಾರು ಟ್ರಿಪ್ಗಳನ್ನ ಮಾಡಿದ್ದೀನಿ. ಫೋನಲ್ಲಿ ಸ್ಟೋರೇಜ್ ಖಾಲಿ ಆದಾಗೆಲ್ಲ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಬರ್ತಾ ಇರ್ತೀನಿ, ಆದರೆ ಯಾವುದೂ ನೆನಪಲ್ಲಿರೋದಿಲ್ಲ. ಒಂದು ನೆನಪಲ್ಲಿ ಇರಬೇಕು ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡೋಣ ಅನ್ನೋದೊಂದು ಥಾಟ್ ಇತ್ತೀಚೆಗಷ್ಟೇ ನನಗೂ ಬಂದಿದ್ದು. ಇಲ್ಲಿಂದ ಕೊಟ್ಟಿಯೂರು ಟೆಂಪಲ್ಲು ನಮಗೆ 9 ಕಿಲೋಮೀಟ್ರ್ ಇದೆ. ಈ 9 ಕಿಲೋಮೀಟ್ರು ಡೀಪ್ ಡೌನ್ ಇಳಿಬೇಕು ನಾವು. ಸುಮಾರು 3300 ಅಡಿ ನಾವು ಇವಾಗ ಕೆಳಗಡೆ ಇಳಿಬೇಕು. ಇದು ತುಂಬ ಚಿಕ್ಕ ಜಾಗ, ಒಬ್ಬರಿಂದ ಒಬ್ಬರು ಹೋದರೆ ಯಾವುದೇ ಥರ ಟ್ರಾಫಿಕ್ ಇರೋದಿಲ್ಲ. ಏನಾರು ಓವರ್ಟೇಕ್ ಮಾಡೋಕ್ಕೆ ಹೋಗಿ ಯಾರು ಒಬ್ಬರು ತಪ್ಪು ಮಾಡಿದ್ರೂ ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ ಆಗುತ್ತೆ. ನನ್ನ ಮುಂದೆ ಸುಮಾರು ವೆಹಿಕಲ್ಗಳು ಪಾಸ್ ಆಗ್ತಾ ಇದ್ದಾವೆ. ಅದರಲ್ಲಿ ಕೇರಳ ಗಾಡಿಗಳು ತುಂಬ ಕಡಿಮೆ, ನಮ್ಮ ಕರ್ನಾಟಕ ಗಾಡಿಗಳೇ ತುಂಬ ಜಾಸ್ತಿ ಓಡಾಡ್ತಾ ಇದ್ದಾವೆ ಈ ರೋಡಲ್ಲಿ. ಕೊಟ್ಟಿಯೂರು ಫೇಮಸ್ ಆಗೋದಕ್ಕೆ ಯಾರು ಕಾರಣ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ನನ್ನ ವೀಡಿಯೋದಲ್ಲೇ ಸ್ಟಾರ್ಟಿಂಗಲ್ಲೇ ನೀವು ಕೂಡ ಬಂದಿರ್ತೀರ ಯಾರು ಫೋಟೋಸ್ ಯಾರು ವೀಡಿಯೋಸ್ ಹಾಕಿದ್ದೀನಿ ಅಂತ. ಅದು ನಿಜ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಜಾಗ ಫುಲ್ಲು ಡೇಂಜರಸ್ಸು, ಯಾಕಂದರೆ ಆ ಕಡೆ ಯಾವುದೇ ಥರ ಸೇಫ್ಟಿ ಇಲ್ಲ. ಯಾರಾದ್ರೂ ಅದ್ರ ಮೇಲ್ಗಡೆ ನಿಂತ್ಕೊಳ್ಳೋಕೆ ಹೋಗಿ ಜಾರು ಬಿದ್ದರೆ ದೇವರೇ ಕಾಪಾಡಬೇಕು ಅವ್ರನ್ನ. ಫುಲ್ಲು ಡೀಪ್ ಇದೆ ಅದು. ಕೇರಳದಲ್ಲಿ ಆ ಥರ ಡೀಪು ಇರೋಂಥ ಜಾಗ ಅದೆಲ್ಲ ಕಾಮನ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ಎಲ್ಲ ಕಡೆಯೂ ಅವ್ರಿಗೆ ಇದೇ ಥರ ಪ್ಲೇಸಸ್ಸು ಇರೋದು. ಕೇರಳದವರು ಆ ಥರ ಜಾಗದಲ್ಲಿ ಯಾರೂ ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋದಿಲ್ಲ. ನಮ್ಮ ಕರ್ನಾಟಕದಿಂದ ಬಂದಿರೋರು ಯಾರೂ ಆ ಕಡೆ ಹೋಗದೇ ಇದ್ದರೂ ಅಷ್ಟೇ ಸಾಕು. ಈ ಥರ ವೆದರ್ನ ನೋಡ್ತಾ ಇದ್ದರೆ ನನಗೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತೈತೆ, ಇನ್ನು ಮುಂದೆ ಏನಾಗ್ಬೋದು ಅಂತ. ಅವರ ವ್ಯೂ ಪಾಯಿಂಟ್ ಮಸ್ತಾಗಿದೆ. ಸುಮಾರು ಜನ ಬರ್ತಿದ್ದಾರೆ. ಅವರು ಮಾತಾಡ್ತಾರೋ ಶೈಲಿ ನೋಡಿದ್ರೆ ನಮ್ಮ ಮಂಡ್ಯದವರು ಬೆಂಗಳೂರವರೇ ಜಾಸ್ತಿ ಜನ ಇದ್ದಾರೆ. ಬೆಂಗಳೂರು ವೆಹಿಕಲ್ಗಳೇ ಜಾಸ್ತಿ ಇರೋದು. KA02 KA05 ಈ ವೆಹಿಕಲ್ಗಳು ತುಂಬಾ ಇದ್ದಾವೆ ಈ ಕೊಟ್ಟಿಯೂರಲ್ಲಿ. ಇಟ್ಟಿದ್ರೆ ಮಾತ್ರ ಸ್ವರ್ಗನೇ ಅದು. ಅಲ್ಲಿ ಫಾಲ್ಸ್
ಕಾಣಿಸಿಲ್ಲ, ಈ ಇದರಲ್ಲ ಐತೆ ನೋಡಿ. ಚಿಕ್ಕದಲ್ಲ, ಅದು ನಿನ್ನ ಕಣ್ಣಿಗೆ ಚಿಕ್ಕದಾಗಿ ಕಾಣ್ತೈತೆ. ಕೊಡಿ ತೋರಿಸ್ತೀನಿ ಚಿಕ್ಕದ ದೊಡ್ಡದ ಅಂತ. ಮಾಡ್ಬಿಟ್ಟು ಆಮೇಲೆ ಕೇರಳದವ್ರು ಹಂಗಂದ್ರು ಹಿಂಗಂದ್ರು ಅಂತಾರೆ. ನಮ್ಮ ಕರ್ನಾಟಕದಿಂದ ಕೊಟ್ಟಿಯೂರಿಗೆ ವೈಟ್ ಬೋಲ್ಡ್ ಕಾರ್ಗಳು ಬೈಕ್ಗಳು ಬಂದಿರೋದು ನಾವು ನೋಡಿರ್ತೀವಿ. ಅದಕ್ಕಿಂತ ಡಬ್ಬಲ್ಲು ಯೆಲ್ಲೋ ಬೋಲ್ಡ್ಗಳು ಕಾರ್ಗಳು ಬಂದಿದ್ದಾವೆ. ಅಂದರೆ ಸುಮಾರು ಜನ ಟ್ರಾವೆಲ್ ಬುಕ್ ಮಾಡಿಕೊಂಡು ಬಸ್ ಬುಕ್ ಮಾಡಿಕೊಂಡೇ ಜಾಸ್ತಿ ಜನ ಬರ್ತಾವ್ರೆ. ಅಲ್ಲಿ ಟೆರೆಸ್ ಮೇಲೆ ಹತ್ತಾರ ನೋಡಿ, ನಾವು ಹತ್ತನ ಅಲ್ಲ, ಹತ್ತಲೇಬೇಕು. ಇವಾಗ ಟೈಮು 9:30 ಆಯಿತು. ಟಿಫನ್ನು ಆಯಿತು, ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದು ಆಯಿತು ಅಲ್ಲೇ ರೂಮಲ್ಲಿ. ಇವಾಗ ಕೊಟ್ಟಿಯೂರು ದೇವಸ್ಥಾನಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ. ಮಳೆನೂ ಜಾಸ್ತಿ ಆಯಿತು, ಕಾರು ಯಾವುದೇ ಕೆಟ್ಟು ನಿಂತಿದೆ. ಇದು ಕೊಟ್ಟಿಯೂರು ಸಿಟಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೂಮ್ಸು ಯಾವ ಖಾಲಿ ಇಲ್ಲ. ನಾವು ಪ್ಲ್ಯಾನ್ ಮಾಡಿದ್ದು ಕೊಟ್ಟಿಯೂರಲ್ಲಿ ಒನ್ ಡೇ ಸ್ಟೇ ಆಗಬೇಕು ಅಂತ. ಸ್ಟೇ ಆಗೋದಕ್ಕೆ ಯಾವುದೇ ರೂಮ್ಸು ನಮಗೆ ಸಿಕ್ಕಿಲ್ಲ. ಈಗ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀವಿ. ನಾವು ಬಂದಿರೋದು ವೀಕ್ ಡೇಸಲ್ಲೂ ತುಂಬ ಕ್ರೌಡ್ ಇದೆಯಂತೆ. ನೋಡೋಣ ಟೆಂಪಲ್ ಹತ್ರ ಹೋಗಿ ಎಷ್ಟು ಕ್ರೌಡ್ ಇದೆ ಅಂತ. ಆಲ್ಮೋಸ್ಟು ಸಿಕ್ಕಿರೋರೆಲ್ಲ ಹೇಳ್ತಿದ್ದಾರೆ, ನೀವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಕ್ಯೂನಲ್ಲಿ ನಿಂತ್ಕೊಬೇಡಿ, ಡೈರೆಕ್ಟು ಹೋಗಿ ಅಂತ. ಅಲ್ಲೇ ದೂರದಿಂದ ನೋಡ್ಕೊಂಡು ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಈಗ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಇಲ್ಲಾಂದ್ರೂ 5 hours 6 hours ಆಗುತ್ತಂತೆ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಸಜೆಸ್ಟ್ ಮಾಡ್ತಿದ್ದಾರೆ ಸಿಕ್ತವರು. ನಮ್ಮ ಕರ್ನಾಟಕದಿಂದ ಬಂದಿರೋರು, ಆಲ್ಮೋಸ್ಟ್ ಬೆಂಗಳೂರಿಂದ ಬಂದಿರೋರು ಎಲ್ಲರೂ ನಮ್ಗೆ ಇದೇ ಹೇಳ್ತಿರೋದು. ಲೊಕೇಶನ್ ಯಾವ ಕಡೆ ತೋರಿಸ್ತಾ? ಇಲ್ಲೇ ಸೀದಾ 950 meters ಕೊಟ್ಟಿಯೂರು, 900 meters ಕೊಟ್ಟಿಯೂರು ಟೆಂಪಲ್. ಇಲ್ಲಿರೋ ಪಾರ್ಕಿಂಗ್ ಏರಿಯಾ ನೋಡಿದ್ರೇ ಹೇಳ್ಬೋದು ತುಂಬ ಕ್ರೌಡ್ ಇದೆ ಅಂತ. ಆಲ್ಮೋಸ್ಟು ಎಲ್ಲ ಪಾರ್ಕಿಂಗಲ್ಲೂ ಹೌಸ್ಫುಲ್ ಬೋರ್ಡ್ ಹಾಕಿದ್ದಾರೆ. ಆಲ್ರೆಡಿ ಒಳಗಡೆ ಫುಲ್ಲು ಟ್ರಾಫಿಕ್ ಇದೆ. ಯಾಕೆಂದರೆ ಈ ಟಿ ಗಾಡಿ ಒಳಗೆ, ಕಾರ್ಗಳಿಗೆ ಪಾರ್ಕ್ ಮಾಡೋದಕ್ಕೆ ಪಾರ್ಕಿಂಗ್ ಇಲ್ಲ. ಬೈಕ್ ಒಳಗೆ, ಟೂ ವೀಲರ್ಗೊಳಗಡೆ ಮುಂದ್ಗಡೆ ಎಲ್ಲೋ ಒಂದು ಪಾರ್ಕಿಂಗ್ ಇದೆಯಂತೆ, ಅಲ್ಲೋಗಿ ನಾವು ಪಾರ್ಕಿಂಗ್ ಮಾಡ್ತೀವಿ. ಬಟ್ ಇವ್ರಗಳಿಗೆ ಇನ್ನೂ 2 kilometer ಮುಂದೆ ಹೋಗಿ ಪಾರ್ಕ್ ಮಾಡಬೇಕು. ಪಾರ್ಕಿಂಗ್ ಮಾಡೋದಕ್ಕೂ ತುಂಬ ಕಾಸ್ಟ್ಲಿ ಇದೆ. ಒಂದು ಬೈಕಿಗೆ 30 ರೂಪಾಯಿ ಅಂತೆ. ಇನ್ನು ಟಿ ಗಾಡಿ, ಕಾರು, ಬಸ್ಗೆಲ್ಲ ಇನ್ನೂ ಎಷ್ಟಿರುತ್ತೋ ಏನೋ. വിപുലമായ സൗകര്യങ്ങളോടുകൂടി 24 മണിക്കൂർ പ്രവർത്തിക്കുന്ന ക്ലോക്ക് റൂം സജ്ജീകരിച്ചിട്ടുണ്ട്. ಅಲ್ಲಿ ಕಾಣ್ತಾ ಇರೋ ಬ್ರಿಡ್ಜು, ದೇವ್ರನ್ನ ಹತ್ರದಿಂದ ದರ್ಶನ ಮಾಡೋದಕ್ಕೆ ಕ್ಯೂ ನಿಲ್ಲುವಂಥ ಜಾಗಕ್ಕೆ ಹೋಗ್ತಾವ್ರೆ ಅವರು. ಆ ಕಡೆ ಬ್ರಿಡ್ಜಿಂದ, ನಾವು ಈ ಕಡೆ ಬ್ರಿಡ್ಜಿಂದ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ദർശനത്തിനെത്തിച്ചേർന്ന ഭക്തജനങ്ങൾ പോലീസുകാരുടെയും ക്ഷേത്രം നിയോഗിച്ച ക്ഷേത്ര വളണ്ടിയർമാരുടെയും നടയിൽ നിന്ന് പുറത്തേക്ക് വരികയാണ്. ക്ഷേത്ര നടയിൽ വ്യാജത വിറ്റ് നടത്തുന്നവർ നടയിൽ നിന്നും പുറത്തേക്ക് വരികയാണ്. ക്ഷേത്ര നടയിൽ കർശനമായും നിരോധിച്ചിരിക്കുന്നു. ಎಲ್ಲರೂ ಕಲ್ಲು ಜೋಡಿಸ್ತಾಯಿದ್ರು, ನಾನು ಜೋಡಿಸಿದೆ. ಇದು ನಮ್ಮ ಸಂಪ್ರದಾಯ. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಮನೆ ಮೇಲೆ ಮನೆ ಕಟ್ಟೋ ಥರ ಆಗ್ಲಪ್ಪ ಅಂತ ಇದು ದೇವ್ರಿಗೆ ಬೇಡ್ಕೊಳ್ಳೋ ರೀತಿ ಇದು. ನಾನು ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದೀನಿ. ಅದಕ್ಕೋಸ್ಕರ ನಾನು ಕಲ್ಲು ಮೇಲೆ ಕಲ್ಲು ಜೋಡಿಸಿ ಒಂದು 4-5 ಫ್ಲೋರ್ ಕಟ್ಟೋ ಥರ ಮಾಡಪ್ಪ ಅಂತ ಕೇಳ್ಕೊಬಂದಿದ್ದೀನಿ.
ಇಲ್ಲಿರೋ ನದಿ ಬಂದು ಬಾವಾಲಿ ನದಿ ಅಂತ. ಇದು ಡೈರೆಕ್ಟ್ ನಮ್ಮ ಕರ್ನಾಟಕಕ್ಕೆ ಹೋಗುತ್ತೆ, ಕಬಿನಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಬ್ರಿಡ್ಜ್ ಮೇಲೆ ನಿಂತಿರೋರೆಲ್ಲರೂ ದೂರದಿಂದ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಹತ್ರದಿಂದ ದರ್ಶನ ಮಾಡೋದಕ್ಕೆ ಇನ್ನೊಂದು ಬ್ರಿಡ್ಜ್ ಇದೆ, ಆ ರೂಟಲ್ಲಿ ಹೋಗಬೇಕಿತ್ತು. ಹೋಗ್ತಾ ಇರೋರೆಲ್ಲ ಡೈರೆಕ್ಟು ದರ್ಶನಕ್ಕೆ ಹೋಗ್ತಾರೆ, ಅಂದರೆ ದೂರದಿಂದ ಮಾಡ್ಕೊಂಬರ್ತಾರೆ. ಅಲ್ಲಿ ಕಾಣ್ತಾ ಇರೋ ಬ್ರಿಡ್ಜಲ್ಲಿ ಹೋಗ್ತಾ ಇರೋರೆಲ್ಲ ಒಂದು 5-6 ಅವರ್ಸ್ ವೆಯ್ಟ್ ಮಾಡಿ ಅದು ದೇವ್ರನ್ನ ಹತ್ರದಿಂದ ನೋಡ್ಕೊಂಡು ದರ್ಶನ ಮಾಡ್ಕೊಂಬರ್ತಾರೆ. ಇಲ್ಲಿ ಮೆಟ್ಲು ಮೇಲಿಂದ ಇಳಿದು ಬರ್ತಾ ಇರೋರೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಹತ್ರದಿಂದ ದೇವ್ರು ನೋಡೋದಕ್ಕೆ ದರ್ಶನಕ್ಕೆ ಹೋಗ್ತಾ ಇರೋರು. ಕೊಟ್ಟಿಯೂರಲ್ಲಿ ಮಳೆ ಯಾಕೆ ಜಾಸ್ತಿ ಬರುತ್ತೆ ಅಂದರೆ ಇದು ಎಲ್ಲ ಶಿವನ ಕಣ್ಣೀರಂತೆ. ಈ ಕೊಟ್ಟಿಯೂರಿನ ಹಿನ್ನೆಲೆ ಏನಂದರೆ, ಶಿವನಿಗೆ ಮೊದಲನೇ ಹೆಂಡತಿ ಹೆಸರು ಸತಿದೇವಿ. ಸತಿದೇವಿ ಬಂದ್ಬಿಟ್ಟು ಪ್ರಜಾಪತಿ ದಕ್ಷ ಅವರ ಮುದ್ದಿನ ಮಗಳಾಗಿರ್ತಾರೆ. ಅವ್ರಿಗೆ ಚಿಕ್ಕವಾಗಿಂದನೂ ಶಿವನ ಮೇಲೆ ಅಪಾರವಾದ ಭಕ್ತಿ ಇರುತ್ತೆ. ಅವರು ದೊಡ್ಡವರಾದಮೇಲೆ ಶಿವನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಈ ನಿರ್ಧಾರ ದಕ್ಷ ಅವ್ರಿಗೆ ಒಂಚೂರು ಇಷ್ಟ ಇರಲ್ಲ. ಅಂದರೂ ಅವರು ದಕ್ಷನ ವಿರುದ್ಧವಾಗಿ ಶಿವನನ್ನು ಮದುವೆ ಆಗ್ತಾರೆ. ಶಿವನ ಮದುವೆ ಆದಮೇಲೆ ದಕ್ಷ ಅವ್ರನ್ನ ಸರಿಯಾಗಿ ಮಾತಾಡ್ತಾ ಇರಲ್ಲ, ಏನೂ ಇರಲ್ಲ. ಒಂದು ದಿವಸ ಒಂದು ದೊಡ್ಡ ಯಜ್ಞ ಮಾಡ್ತಾರೆ. ಅವರು ಎಲ್ಲ ದೇವತೆಗಳನ್ನ ಕರೆದಿರ್ತಾರೆ, ಆದರೆ ಸತಿದೇವಿ ಮತ್ತು ಶಿವನ ಕರೆಯಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಸತಿದೇವಿ ಅವರು ಶಿವನ ಹತ್ರ ಮಾತಾಡಿಬಿಟ್ಟು ನಾನಿಲ್ಲ ಅಲ್ಲಿಗೆ ಹೋಗ್ತೀನಿ, ಅದು ಯಜ್ಞ ನಡೆದಿರೋ ಜಾಗವನ್ನು ಹೋಗಬೇಕು ನೋಡಬೇಕು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಈ ವಿಷಯ ತಿಳಿದ ಮೇಲೆ ಸತಿದೇವಿ ಶಿವನನ್ನು ಹೆಂಗೋ ಒಂದು ಮಾಡಿ ಒಪ್ಪಿಸ್ಬಿಟ್ಟು ಆ ಯಜ್ಞ ನಡೆಯುವಂಥ ಜಾಗಕ್ಕೆ ಬರ್ತಾರೆ. ಆ ಯಜ್ಞ ನಡೆಯುವಂಥ ಜಾಗಕ್ಕೆ ಬಂದಮೇಲೆ ದಕ್ಷ ಸತಿದೇವನ ನೋಡಿ ಅವರೇನು ಅಷ್ಟು ಖುಷಿ ಪಡಲ್ಲ. ಬಟ್ ಸತಿದೇವಿನ ತುಂಬ ಅವಮಾನ ಮಾಡ್ತಾರೆ. ಶಿವನಿಗೂ ತುಂಬ ಅವಮಾನ ಆಗುವಂತಹ ಮಾತುಗಳನ್ನೆಲ್ಲ ಮಾತಾಡ್ತಾರೆ. ಇದೆಲ್ಲ ಸಹಿಸೋಕ್ಕಾಗ್ದಿರ ಸತಿದೇವಿ ಅಲ್ಲಿ ಯಜ್ಞ ನಡೀತಿರುವಂತಹ ಅಗ್ನಿಕುಂಡದಲ್ಲಿ ಹಾರಿಬಿಟ್ಟು ಅವ್ರು ಪ್ರಾಣ ಬಿಡ್ತಾರೆ. ಈ ವಿಷಯ ಎಲ್ಲ ತಿಳಿದ ಮೇಲೆ ಶಿವ ಅಲ್ಲಿಗೆ ಬರ್ತಾರೆ. ಶಿವ ಅಲ್ಲಿಗೆ ಬಂದಮೇಲೆ ಇದನ್ನು ನೋಡಿಬಿಟ್ಟು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಅವರು ತುಂಬ ರೋದನೆ ಪಡ್ತಾರೆ. ಅಲ್ಲಿ ಅರ್ಧ ಸಿಟ್ಟಂತಹ ಸತಿದೇವಿಯವರ ದೇಹ ಏನಿರುತ್ತೆ ಅದನ್ನು ಎತ್ಕೊಂಡು ಲೋಕಗಳನ್ನೆಲ್ಲ ಸುತ್ತಾ ಇರ್ತಾರೆ. ಅವಾಗ ಶಿವ ತಾಂಡವ ಮಾಡ್ತಾ ಲೋಕಗಳನ್ನೆಲ್ಲ ಸುತ್ತಾ ಇರ್ತಾರೆ. ಈ ಶಿವ ತಾಂಡವ ಮಾಡುತ್ತಿರುವುದರಿಂದ ಈ ಲೋಕದಲ್ಲಿರುವ ಎಲ್ಲ ಪ್ರಾಣಿಗಳಿಗೆ ನಾಶ ಆಗುವಂತಹ ಸ್ಥಿತಿ ಇರುತ್ತೆ. ಇದನ್ನೆಲ್ಲ ನೋಡಿ ಭಯಪಟ್ಟ ಎಲ್ಲ ದೇವತೆಗಳು ವಿಷ್ಣುವನ್ನು ಸಹಾಯ ಕೋರುವುದಕ್ಕೆ ಹೋಗುತ್ತಾರೆ. ಆಗ ವಿಷ್ಣು ಅಲ್ಲಿಗೆ ಬಂದುಬಿಟ್ಟು ಶಿವ ತಾಂಡವ ಏನಿದೆ ಅದು ಮಾಡ್ತಾ ಇರೋದನ್ನು ನೋಡಿ ಅವರ ಸುದರ್ಶನ ಚಕ್ರವನ್ನು ಸತಿದೇವಿ ಅವರ ದೇಹಕ್ಕೆ ಬಿಡ್ತಾರೆ. ಆ ಸುದರ್ಶನ ಚಕ್ರ ತಾಕಿರುವಂತಹ ದೇಹ ಏನಿದೆ ಅದು 51 ಭಾಗವಾಗಿ ಭೂಮಿಯ ಮೇಲೆ ಬೀಳುತ್ತೆ. ಸೊ ಆ 51 ಭಾಗಗಳು ಎಲ್ಲೆಲ್ಲಿ ಬಿದ್ದಿದೆಯೋ ಆ ಜಾಗಗಳು ಇವಾಗ ನಮಗೆ ಶಕ್ತಿಪೀಠ ಎಂದು ಗುರುತಿಸಲಾಗಿದೆ. ಇಷ್ಟೆಲ್ಲ ಘಟನೆಗಳು ನಡೆದಿರುವುದು ಇದೇ ಜಾಗದಲ್ಲಿ. ಶಿವನ ಮೊದಲನೇ ಪತ್ನಿ ಸತೀದೇವಿ ಪ್ರಾಣ ಕಳೆದುಕೊಂಡ ಜಾಗ ಇದು. ಈ ಜಾಗಕ್ಕೆ ಅಕ್ಕರೆ ಮಹಾಶಿವ ದೇವಸ್ಥಾನ ಎಂದು ಕರೀತಾರೆ.
ನೋಡಿ ಇಲ್ಲಿ ವರುಮ ಕಾಣ್ತಿದೆ ಅಂತ ಹಾಂ ಅವೆಲ್ಲ ಮೈ ನಾವು ಮಾಮೂಲಿ ಈ ಇದೆಲ್ಲ ಈಗ ಹುಡುಕಿಲ್ಲ ಅವ್ರು ಈಗ ಇದೆಲ್ಲ ಒಂದು ಚೆನ್ನಾಗಿ ಕಾಣ್ತದೆ